ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ನಾನು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ಬರಬೇಕು ಅಂದರೆ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಓಕೆ, ನಾನು ಪಾರ್ಟ್ 1 ವಿಡಿಯೋದಲ್ಲಿ ನಾನು ಫಸ್ಟ್ 5 ಚಾಪ್ಟರು ಇಂಪಾರ್ಟೆನ್ಸ್ ಆಗಿರುವಂಥದ್ದು ಹೇಳಿದ್ದೆ. ಇಂಪಾರ್ಟೆನ್ಸ್ ಅಂತಲೂ ಕೂಡ ನಾನೇ ಮೆನ್ಷನ್ ಮಾಡಿ ಇದು ಪಕ್ಕಾ ಕ್ವಶನ್ ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಆಲ್ರೆಡಿ ನೀವು ಬರ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ನಾನು. ಫಸ್ಟ್ 5 ಚಾಪ್ಟರು. ಸೊ ನೆಕ್ಸ್ಟು 6ನೇ ಚಾಪ್ಟರಿಂದ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ 6ನೇ ಚಾಪ್ಟರ್ ಯಾವುದು ಅಂದರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್ ಅನ್ನುವಂಥದ್ದು. ಇದರಲ್ಲಿ ಕಾನ್ಸೆಪ್ಟ್ಸ್ ಬಂದುಬಿಟ್ಟು ಮೇಯ್ನ್ ಇಂಪಾರ್ಟೆಂಟು ಮೀನಿಂಗ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಮೀನಿಂಗ್ ಕೇಳ್ತಾರೆ. ಸೊ ಡಿಫೈನ್ ಕೇಳ್ತಾರೆ, ದೆನ್ ಫೀಚರ್ಸ್ ಕೇಳ್ತಾರೆ. ಯಾರು ಡಿಫೈನ್ ಕೇಳ್ತಾರೆ? ಜಾಯಿಂಟ್ ಸ್ಟಾಕ್ ಕಂಪನಿದ ಡಿಫೈನ್ ಕೇಳುವಂಥದ್ದು. ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳ್ತಾರೆ. ಸೊ ಇದ್ರದ್ದೆಲ್ಲ ನಾನು ತೇರಿದು ಕೂಡ ನೋಟ್ಸ್ಗಳನ್ನ ಕೊಡುವಂಥದ್ದು. ಸೊ ನೆಕ್ಸ್ಟ್ 6 ಮಾರ್ಕ್ಸ್ ಪ್ರಾಬ್ಲಮ್ ಅಂತ ಹೇಳೋದಾದರೆ ಜರ್ನಲ್ ಎಂಟ್ರೀಸ್ ಅಂತ ಬರುತ್ತೆ. ಸೊ ಜರ್ನಲ್ ಎಂಟ್ರೀಸ್ ನೀವು ಫಸ್ಟ್ PUCಲಿ ಆಲ್ರೆಡಿ ಅಕೌಂಟೆನ್ಸಿಲಿ ಕಲ್ತಿರ್ತೀರ. ಸೊ ಸ್ವಲ್ಪ ಯಾರಿಗೆ ಕಷ್ಟ ಆಗ್ತಿರುತ್ತೋ ಅವ್ರಿಗೆ ಮಾಡೋಕ್ಕೆ ಇದು ಕಷ್ಟ ಅಂತ ಹೇಳಲ್ಲ, ಬಟ್ ನೀವು ಹೆಂಗೆ ಕಲಿತೀರೋ ಆ ಬೇಸಸ್ ಮೇಲೆ, ಓಕೆನಾ. ಜರ್ನಲ್ ಎಂಟ್ರೀಸ್ ಬರುತ್ತೆ. ಇದು 6 ಮಾರ್ಕ್ಸಿಗೆ ಕೇಳೋ ಅಂಥ ಚಾನ್ಸಸ್ಸು ಕಡಿಮೆ ಇದೆ. ಓಕೆ, ನಾನು ಇದನ್ನು ಓನ್ಲಿ 10% ಕೊಟ್ಟಿರ್ತೀನಿ ಅಷ್ಟೇ. ಈ 10% ಅಷ್ಟೇ ನಾನು ಕೊಟ್ಟಿರೋದು, ಬಿಕಾಸ್ ಜಾಸ್ತಿ ಕೇಳೇ ಇಲ್ಲ ಜರ್ನಲ್ ಎಂಟ್ರಿ 6 ಮಾರ್ಕ್ಸಿಗೆ. ಸೊ 12 ಮಾರ್ಕ್ಸಿಗೆ ನಾನು ನಿಮಗೆ ಪಕ್ಕ ಕೊಡ್ತೇನೆ. 100ಗೆ 100% ನಾನು ನಿಮಗೆ 12 ಮಾರ್ಕ್ಸಿಗೆ ಕೊಡುವಂಥದ್ದು, ಓಕೆನಾ. 100ಗೆ 100 ನಾನು 12 ಮಾರ್ಕ್ಸಿಗೆ ನಿಮಗೆ ಕೊಡುವಂಥದ್ದು. ಇದು ಪಕ್ಕಾ ಕ್ವಶನ್ಸು. ಸೊ ಈ ಥರ ನೀವು ಬರ್ಕೊಳ್ತಾ ಹೋದರೆ ತುಂಬ ಅಂದರೆ ತುಂಬ ನಿಮಗೆ ಅನುಕೂಲ ಆಗುವಂಥದ್ದು. ಸೊ ನೆಕ್ಸ್ಟ್ 7ನೇ ಚಾಪ್ಟರು ಇಶ್ಯೂ ಆ್ಯಂಡ್ ಡಿಬೆಂಚರ್ಸ್, ಇಶ್ಯೂ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸು. ಸೊ ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಬರುತ್ತೆ ಅಂದರೆ ಮೀನಿಂಗ್ ಆಫ್ ಡಿಬೆಂಚರ್ಸ್, ಡಿಫೈನ್ ಆಫ್ ಡಿಬೆಂಚರ್ಸ್, ಟೈಪ್ ಆಫ್ ಡಿಬೆಂಚರ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಮತ್ತು ಡಿಬೆಂಚರ್ಸಿನ ಡಿಫ್ರೆಂಟ್ ಬಿಟ್ವೀನ್ ಕೇಳೋ ಚಾನ್ಸಸ್ ಇರುವಂಥದ್ದು. ನೆಕ್ಸ್ಟ್ 6 ಮಾರ್ಕ್ಸಿಗೂ 6 ಮಾರ್ಕ್ಸ್ ಪ್ರಾಬ್ಲಮ್ಸಲ್ಲೂ ಕೂಡ ಜರ್ನಲ್ ಎಂಟ್ರೀಸ್ ಬರುವಂಥದ್ದು. ಇಲ್ಲೂ ಕೂಡ ನಾನು ನಿಮಗೆ ಓನ್ಲಿ 10% ನಾನು ನಿಮಗೆ ಕೊಡುವಂಥದ್ದು, ಬಿಕಾಸ್ ಇಲ್ಲೇನೋ ಜಾಸ್ತಿ ಕೇಳೇ ಇಲ್ಲ ಆ್ಯಕ್ಚುಲಿ ಯಾವ್ದು ಕ್ವಶನ್ ಪೇಪರಲ್ಲೂ. ಬಟ್ ಈ ಸತಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಕೊಟ್ಟಿಲ್ಲ, ಓಕೆನಾ. 10% ಕೊಟ್ಟಿರೋದು ನಾನು. ಜರ್ನಲ್ ಎಂಟ್ರಿ 6 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇಲ್ಲ, ಬಿಕಾಸ್ ಲಾಸ್ಟ್ ಪಾರ್ಟ್ 1 ವೀಡಿಯೋಸಲ್ಲಿ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ಇಷ್ಟೊಂದು 6 ಮಾರ್ಕ್ಸ್ ಅಲ್ಲೇ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಕೇಳಲ್ಲ. ಸೊ 12 ಮಾರ್ಕ್ಸಿಗೆ ಇದಂತೂ ಪಕ್ಕ. ನೀವು ಇಲ್ಲಿ ನೋಡಿ, ಇಲ್ಲಿ ಇದು ಚಾಪ್ಟರ್ ಇದೆಲ್ಲ, ಇದು 6ನೇ ಚಾಪ್ಟರು. ಇಲ್ಲಿ ಶೇರ್ ಕ್ಯಾಪಿಟಲ್ ಅನ್ನೋ ಜಾಗಕ್ಕೆ ಇಲ್ಲಿ 12 ಮಾರ್ಕ್ಸಿದು ಪಕ್ಕಾ ಕ್ವಶನ್ ಅಂತ ಹೇಳಿದೆ ಅಲ್ಲ. ಶೇರ್ ಕ್ಯಾಪಿಟಲ್ ಅಂತ ಇಲ್ಲೇನು ನೀವು ಜರ್ನಲ್ ಎಂಟ್ರೀಸ್ ಬರ್ಕೊಂಡು ಹೋಗ್ತಿರಲ್ಲ, ಅದೇ ಪ್ಲೇಸಿಗೆ ನೀವು ಡಿಬೆಂಚರ್ ಅಂತ ಹಾಕ್ಕೊಂಡು ಹೋದರೆ ನಿಮಗೆ 12 ಮಾರ್ಕ್ಸ್. ಇದು ಕೂಡ 100 ಮಾರ್ಕ್ಸ್. ಒಂದು ಡಿಬೆಂಚರಿಂದ 12 ಮಾರ್ಕ್ಸಿಗೆ ಕೇಳ್ತಾರೆ, ಇನ್ನೊಂದು ಶೇರ್ ಕ್ಯಾಪಿಟಲಿಂದ 12 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಪಕ್ಕಾ ಕ್ವಶನ್. ಇದು ಕೂಡ ಕ್ವಶನ್, ಇದು ಪಕ್ಕಾ ಕ್ವಶನ್. ಡಿಬೆಂಚರಿಂದ 12 ಮಾರ್ಕ್ಸು. ನೆಕ್ಸ್ಟು ಇದು ಯಾವುದು ಶೇರ್ ಕ್ಯಾಪಿಟಲಿಂದನೂ ಕೂಡ 12 ಮಾರ್ಕ್ಸು ಪಕ್ಕಾ ಕ್ವಶನ್, ಓಕೆನಾ. ಸೊ ನೆಕ್ಸ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ಅದರಲ್ಲಿ ಕಾನ್ಸೆಪ್ಟ್ಸ್ಗಳು ಯಾವ್ಯಾವು ಅಂದರೆ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ನೇಚರ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಟೈಪ್ಸ್ ಆಗಿರ್ಬೋದು, ಲಿಮಿಟೇಷನ್ಸ್ ಆಗಿರೋ ಫಿನಾನ್ಷಿಯಲ್ ಸ್ಟೇಟ್ಮೆಂಟು, ಎಲ್ಲ ಥರ ಕ್ವಶನ್ಸ್ಗಳು ಕೇಳುವಂಥದ್ದು. ಅದು ನೋಟ್ಸ್ ನಾನು ಅಪ್ಲೋಡ್ ಮಾಡ್ತೇನೆ, ಓಕೆನಾ. ಸೊ ನೆಕ್ಸ್ಟು 6 ಮಾರ್ಕ್ಸಿನ ಪ್ರಾಬ್ಲಮ್ ಹೇಳೋದಾದರೆ ಇದು 100 ಮಾರ್ಕ್ಸ್. 100 ನಾನು % ಕೊಡ್ತಾ ಇರೋದು. ಪಕ್ಕಾ ಕ್ವಶನ್, ಪಕ್ಕಾ ಅಂದರೆ ಪಕ್ಕಾ ಕ್ವಶನ್ನು. ಯಾಕಂದರೆ ಇದನ್ನು ನಾನು ನಿಮಗೆ 95% ಕೊಡ್ತೇನೆ ಪ್ರಾಬ್ಲಮ್, ಓಕೆ. 95% ಪ್ರಾಬ್ಲಮ್ ಇದು. ಬಿಕಾಸ್ ಯಾಕೆಂದರೆ ಒಂದೊಂದು ಸತಿ ಹೆಂಗೆ ತೆಗಿತಾನೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸತಿ ಇದು ಕೊಟ್ಬಿಡ್ಬೋದು, ಇಲ್ಲಾಂದರೆ ಇದು ಕೊಟ್ಬಿಡ್ಬೋದು. ಸೊ ಯಾವ ಥರ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ನೋಡಿದ್ರೆ ಸುಮಾರು ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿ ಬಂದಿರುವಂಥ ಕ್ವಶನ್ಸ್ಗಳು. ಸೊ ನಾನು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತೀನಲ್ಲ, ಬೇಕಾದ್ರೆ ನೀವು ನಾನು ಅಪ್ಲೋಡ್ ಮಾಡಿದ್ದೇನೆ ಅದನ್ನೇ. ಹೋದ ವರ್ಷ ಕ್ವಶನ್ ಪೇಪರು 2023 2024 ಕ್ವಶನ್ ಪೇಪರ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಅಕೌಂಟೆನ್ಸಿ ಪೇಪರ್ನ ಕ್ಲಿಕ್ ಮಾಡಿ ಅವೆಲ್ಲ ಇಂಪಾರ್ಟೆನ್ಸ್ ಕ್ವಶನ್ ನಾನು ಎಲ್ಲ ರೆಫರ್ ಮಾಡಿ ನಿಮಗೆ ಹೇಳ್ತಿರುವಂಥದ್ದು. ಸೊ ಇವಾಗಲಿಂದ ನೀವು ಸ್ವಲ್ಪ ನೋಡ್ಕೊತಾ ಬರ್ಕೊತಾ ಹೋಗಿ ಅಂತ ಹೇಳ್ತಾನೆ, ಆಯಿತಾ. ಇದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆ್ಯಸ್ ಪರ್ ಆಫ್ ಶೆಡ್ಯೂಲ್ 3 ಆಫ್ ದ ಕಂಪನಿ ಆ್ಯಕ್ಟ್ ಆಫ್ 2013. ಇದು ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಶೀಟು. ಸೊ ಇದು ಹೇಗೆ ಅಂತ ಮುಂದೆ ನೋಡೋಣ. ಬಟ್ ಇದು ಈ ಥರ ಇರುತ್ತೆ ಪ್ರಾಬ್ಲಮ್ಸ್, ಓಕೆನಾ. ಸೊ ನೆಕ್ಸ್ಟು 9ನೇ ಚಾಪ್ಟರ್ ಬಂದುಬಿಟ್ಟು ಅನಾಲಿಸಿಸ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್.
ಇದರಲ್ಲಿ ಕಾನ್ಸೆಪ್ಟ್ ನೋಡೋದಾದರೆ ಮೀನಿಂಗ್ ಬರುತ್ತೆ, ಡಿಫೈನ್ ಬರುತ್ತೆ, ಯೂಸಸ್ ಬರುತ್ತೆ, ಆಬ್ಜೆಕ್ಟಿವ್ಸ್ ಬರುತ್ತೆ, ಲಿಮಿಟೇಷನ್, ದೆನ್ ಟೂಲ್ಸ್ ಅಂತ ಅಂದರೂ ಒಂದೇ, ದೆನ್ ಮೆಥಡ್ಸ್ ಅಂತ ಅಂದರೂ ಒಂದೇ. ಓಕೆನಾ? ಸೊ ನೆಕ್ಸ್ಟು 12 ಇದರಲ್ಲಿ ನಾವು 6 ಮಾರ್ಕ್ಸಿನ ಪ್ರಾಬ್ಲಮ್ ನೋಡೋದಿಲ್ಲ, ಓನ್ಲಿ ಇಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಮಾತ್ರ ಬರೋದು. ಹಾಗೆ ಇಲ್ಲಿ 8ನೇ ಚಾಪ್ಟರಲ್ಲೂ ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ ಅಷ್ಟೇ ಬರೋದು, 12 ಮಾರ್ಕ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಇಲ್ಲಿ 9ನೇ ಚಾಪ್ಟರಲ್ಲೂ ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ ಬರೋದಿಲ್ಲ, 12 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಇದು ವೆರಿ ವೆರಿ ಈಸಿ ಕಾನ್ಸೆಪ್ಟ್, ಈಸಿ ಕಾನ್ಸೆಪ್ಟ್ ಇದು. ಒಂದು ಇದಾರ ಕೊಡ್ಬೋದು, ಇಲ್ಲ ಇದನ್ನಾರ ಕೊಡ್ಬೋದು. ನಾನು ಇದು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಹೇಳೋಕ್ಕಾಗಲ್ಲ, ಇದು ಯಾರು ಕ್ವಶನ್ ಪೇಪರ್ ತೆಗಿತಾರಲ್ಲ ಅವ್ರ ಬೇಸಿಸ್ ಮೇಲೆ ಇರುತ್ತೆ. ಬಟ್ ಇದಂತೂ ಪಕ್ಕಾ ಕ್ವಶನ್ಸು, ವೆರಿ ವೆರಿ ಈಸಿ ಕಾನ್ಸೆಪ್ಟ್, ವೆರಿ ವೆರಿ ಈಸಿ ಮೆಥಡ್ ಇದು. ಓಕೆನಾ? 12 ಮಾರ್ಕ್ಸ್ ಸುಲಭವಾಗಿ ತೊಗೊಳುವಂಥ ಕಾನ್ಸೆಪ್ಟು. ಸೊ ಹೋಗ್ತಾ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗುವಂಥದ್ದು. ಸೊ ಅಕೌಂಟಿಂಗ್ ರೇಷಿಯೋ ಇದಂತೂ ಎಲ್ಲ ಸ್ಟೂಡೆಂಟ್ಸು ಕೂಡ, ನಾನು ಸುಮಾರು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಎಲ್ಲ ಸ್ಟೂಡೆಂಟ್ಸು ಕೂಡ ಇದನ್ನು ಅವರು ಆಪ್ಷನಲ್ ಚಾಪ್ಟರ್ ಅಂತ ಯೂಸ್ ಮಾಡ್ತಾರೆ. ಬಿಕಾಸ್ ಯಾಕೆ ಅಂತ ಅಂದರೆ ಅಕೌಂಟಿಂಗ್ ರೇಷಿಯೋದಲ್ಲಿ ಸುಮಾರು ಟಾಪಿಕ್ಸ್ಗಳು ಬರುವಂಥ 6 ಮಾರ್ಕ್ಸಿಗೆ ಒಂದು ಪಕ್ಕ ಕೊಡ್ತಾರೆ. ನೀವು ಬರೀದೇ ಹೋಗಲಿ, ಅವ್ರು ಕೊಡ್ತಾರೆ. 6 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ಮು, 12 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸುಮಾರು ವಿದ್ಯಾರ್ಥಿಗಳು, ಸುಮಾರು ಅನ್ನೋಲ್ಲ, 1-2-3 ಜನ ಅಷ್ಟೇ ಅಟೆಂಡ್ ಮಾಡೋದು, ಇನ್ಯಾರು ಅಟೆಂಡೇ ಮಾಡಲ್ಲ. ಈ ಚಾಪ್ಟರು ಸ್ವಲ್ಪ ಕಷ್ಟ ಇರುವಂಥದ್ದು, ಸುಮಾರು ರೇಷಿಯೋ ಇರುವಂಥದ್ದು. ಸೊ ಈ ಚಾಪ್ಟರ್ ನೀವು ಬಿಟ್ಟರು ಕೂಡ ಅದೇ ತೊಂದರೆ ಇಲ್ಲ, ಥಿಯರಿ ಒಂದು ಓದ್ಕೊಂಡ್ಬಿಟ್ಟು ಇದು ಪ್ರಾಬ್ಲಮ್ ಕೂಡ ಬಿಟ್ಟರು ಕೂಡ ಅದೇ ರೀತಿಯ ತೊಂದರೆ ಇಲ್ಲ. ಬಿಕಾಸ್ 9 ಚಾಪ್ಟರ್ ಓದಿರ್ತೀರ, ಅಲ್ಲೇ ಆಲ್ರೆಡಿ ಎಲ್ಲ ಕವರ್ ಆಗೋಗಿರುತ್ತೆ, ಎಕ್ಸ್ಟ್ರಾನು ಅಲ್ಲೇ ಬಂದಿರುತ್ತೆ. ಸೊ ಇದು ನೀವು ಆಪ್ಷನಲ್ ಬಿಟ್ಕೊಂಡ್ರು ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ಕಾನ್ಸೆಪ್ಟ್ ಹೇಳೋದಾದರೆ ಮೀನಿಂಗ್ ಆಫ್ ಎ ರೇಷಿಯೋ, ಮೀನಿಂಗ್ ಆಫ್ ಅಕೌಂಟಿಂಗ್ ರೇಷಿಯೋ, ಆಬ್ಜೆಕ್ಟಿವ್ಸ್ ಆಫ್ ರೇಷಿಯೋ ಅನಾಲಿಸಿಸ್, ಟೈಪ್ಸ್ ಆಫ್ ರೇಷಿಯೋ. ಓಕೆನಾ? ಇವೆಲ್ಲ ಇಂಪಾರ್ಟೆಂಟು. ಆಲ್ರೆಡಿ ಸ್ವಲ್ಪ ಇವಾಗ ಫಸ್ಟ್ PUC ಎಕ್ಸಾಮ್ ಬರ್ದಿರ್ತೀರಲ್ಲ, ಸೆಕೆಂಡ್ PUC ಇವಾಗ ಸ್ಟಾರ್ಟ್ ಆಗ್ತಿರುತ್ತಲ್ಲ, ಅವ್ರಿಗೆ ಆಲ್ರೆಡಿ ಕಾಲೇಜೆಲ್ಲ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ. ಸೊ ಅವರು ಎಲ್ಲ ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ಕೂಡ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಸೊ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಯಾರಿಗೆ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ, ಸೊ ಮನೇಲಿ ಇದ್ದೀರಾ, ಸೊ ಅವರೆಲ್ಲ ಈ ಥರ ಬುಕ್ಸ್ನ ಮಾಡಿಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವತ್ತೆಲ್ಲ ನಾಳೆ ಒಂದಿನ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಹೇಳ್ತಿದ್ದೀನಲ್ಲ, ಸೊ ನಿಮಗೆ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ಡೌಟ್ಸ್ಗಳಿತ್ತು ಅಂದರೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಹೋಗ್ಬಿಟ್ಟು ನೋಡಿ. ಸೊ ನಾನು ಹೇಳಿರೋ ಥಿಂಗ್ಸ್ಗಳೇ ಇರುವಂಥದ್ದು, ಯಾವುದೂ ಬೇರೆ ಥರ ಏನೂ ಇರೋದಿಲ್ಲ. ಸೊ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ಲ, ಸೊ ಅದೇ ಥರ ಇರುತ್ತೆ. ಒಂದು ಸತಿ ಬೇಕಾದ್ರೆ ಚೆಕ್ ಮಾಡಿ, ನಾ ಇಂಪಾರ್ಟೆನ್ಸ್ ಅಂತ ಹೇಳಿದ್ನಲ್ಲ ಅದನ್ನು ಒಂದ್ಸತಿ ಚೆಕ್ ಮಾಡಿ. ಮತ್ತು ನೆನ್ನೆ ಪಾರ್ಟ್ 1 ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೇನೆ. ಇವಾಗ ಪಾರ್ಟ್ 2 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನಾನು. ಸೊ ಕ್ಲೀನಾಗಿ ಇದನ್ನು ಬರ್ಕೊಳ್ಳಿ. ಪಾರ್ಟ್ 2 ವೀಡಿಯೋದು ನಾನು ನಿಮಗೆ ತೋರಿಸ್ತಿರುವಂಥದ್ದು ಇನ್ನೊಂದು ಸತಿ ಬರ್ಕೊಳ್ಳಿ. ಯಾವುದು ಪಕ್ಕಾ ಕ್ವಶನ್ ಇಂಪಾರ್ಟೆಂಟ್ ಅಂತ ಯಾವ್ದು ಹಾಕಿದ್ದೇನೆ ನಾನು ಇದನ್ನು ಇದು ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ. ಕಾನ್ಸೆಪ್ಟನ್ನ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ನೋಡಿ, ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ನೀವು ಕೂಡ ನಾನೆಲ್ಲ ಬರ್ಕೊತಿದ್ದೀರಾ ನೀವು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುವಂಥದ್ದು ನಿಮಗೇ. ಸೊ ನಾನು ಯಾಕೆ ಬರ್ಕೊಳ್ಳಿ ಅನ್ನುವಂಥದ್ದು ಕೂಡ ಪಾರ್ಟ್ 1 ಹೇಳಿದ್ದೇನೆ ಆಲ್ರೆಡಿ. ಸೊ ಅದು ನಿಮಗೆ ಪಾರ್ಟ್ 1 ನೋಡ್ಕೊಂಡು ಪಾರ್ಟ್ 2 ನೋಡಿದ್ರಿ ಅಂದರೆ ತುಂಬ ಅನುಕೂಲ ಆಗುತ್ತೆ, ನಿಮಗೆ ಅನುಕೂಲ ಆಗುವಂಥದ್ದು. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಇದು ಮಾಡಿ. ಬಿಕಾಸ್ ಲಾಸ್ಟಲ್ಲಿ ಎಕ್ಸಾಮ್ ಹತ್ತಿರ ಬಂದಾಗ ನಾನು ಓದಬೇಕಾಗಿತ್ತು ಅಂದರೆ ಸಮಯ ಮತ್ತೆ ವಾಪಸ್ ಬರೋದಿಲ್ಲ, ಅದು ನಿಮಗೂ ಗೊತ್ತು ನಮಗೂ ಗೊತ್ತು. ಸೊ ಹೇಳೋದು ನನ್ನ ಕರ್ತವ್ಯ. ಸೊ ಹೇಳ್ತಿದ್ದೀನಿ ನಾನು. ಸೊ ಯೂಸ್ ಮಾಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಥರ ಮೆಟೀರಿಯಲ್ಸ್ ಬೇಕು ಅಂದರೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ ಗೈಸ್. ಸೊ ನೀವು ಯೂಸ್ಫುಲ್ ಮಾಡಿಕೊಂಡು ಓದ್ಕೋಬೇಕಷ್ಟೆ. ಓಕೆನಾ? ಓಕೆ, ಸಪ್ಲಿಮೆಂಟರಿ ಇವಾಗ ಫಸ್ಟ್ PUC ಮತ್ತು ಯಾರು ಕಟ್ತಿದ್ದೀರೋ ಸೊ ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಇವಾಗ ಲಾಸ್ಟ್ ವೀಡಿಯೋ ಎಂಡಿಂಗಲ್ಲೂ ಕೂಡ 2-3 ಕಾಮರ್ಸ್ ಸಂಬಂಧಪಟ್ಟಿರೋ ಸ್ಟಾರ್ಟ್ಸ್, ಬಿಸ್ನೆಸ್ ಆ್ಯಂಡ್ ಅಕೌಂಟೆನ್ಸಿ ಪೋರ್ಷನ್ಸ್ ಎಲ್ಲ ನಾನು ನಿಮಗೆ ವೀಡಿಯೋ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ನೀವೆಲ್ಲ ಓದ್ಕೊಂಡು ಜಸ್ಟ್ ಫಾಲೋ ಮಾಡ್ತಿದ್ದೀರಾ, ಟಿಪ್ಸ್ ಎಲ್ಲ ಹೇಳ್ತಿರೋದು ಫಾಲೋ ಮಾಡ್ತಿದ್ದೀರಾ ಅಂತ ನಂಬಿದ್ದೀನಿ ಗೈಸ್. ಸೊ ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ವೀಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಗೈಸ್. ಸೊ ನಾನು ಇನ್ನೊಂದು ಚಾನಲ್ನ ನಾನು ಮಾಡ್ತಿರುವಂಥದ್ದು. ಸೊ ತಿಂಡಿ ಪೋತಿ ಚಾನಲ್ ಅಂತ, ಅದು ಕುಕ್ಕಿಂಗ್ ಚಾನಲ್ಲು. ಸೊ ಆ ಒಂದು ಚಾನಲಲ್ಲಿ ಒಂಚೂರು ಕಲರ್ ಆ್ಯಡ್ ಮಾಡ್ದೇ ಸೊ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡಿ ತೋರಿಸ್ತಿರುವಂಥದ್ದು. ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಸೊ ಕಮೆಂಟ್ ಮಾಡಿ. ಸೊ ಒಂದು ಚಾನಲ್ನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಒಂದು ಸತಿ ನೀವು
ಒಪ್ಪು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್.